ಟೋಲ್ ರೋಡ್ಗಳಲ್ಲಿ ಓಡಾಡೋ ಎಲ್ಲರೂ ನೋಡಬೇಕಾದಂಥ ವಿಡಿಯೋ ಇದು. ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ಗಳಲ್ಲಿ ಕೆಲವೊಂದು ಹೊಸ ರೂಲ್ಸ್ನ ತಂದಿದ್ದಾರೆ. ನಾವು ಕೆಲವೊಂದು ಟೈಮ್ ಏನು ಮಾಡ್ತಿದ್ವಿ, ಈ ಟೋಲ್ ರೋಡ್ಗಳಲ್ಲಿ ಹೋಗುವಾಗ ಒಂದೊಂದು ಸರಿ ಈ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಳ್ಳೋದನ್ನ ಮರಿತಿದ್ವಿ. ಟೋಲ್ ಸಮೀಪ ಬಂದ ತಕ್ಷಣ ನಾವು ರೀಚಾರ್ಜ್ ಮಾಡ್ಕೊಂಡು ಟೋಲ್ ಹತ್ರ ಎಂಟ್ರಿ ಆಗ್ತಿದ್ವಿ. ಆದರೆ ಇನ್ನು ಮುಂದೆ ಆ ರೀತಿ ಏನಾದ್ರು ಮಾಡಿದರೆ ಡಬಲ್ ಕಟ್ಟಬೇಕಾಗುತ್ತೆ. ನಾವು ಟೋಲ್ ಗೇಟ್ ಸಮೀಪ ಬಂದು ರೀಚಾರ್ಜ್ ಮಾಡ್ಕೊಂಡ್ರೂ ನಾವು 1 to ಡಬಲ್ ಕಟ್ಟಬೇಕಾಗುತ್ತೆ. ಅಂದರೆ ಟೋಲ್ ಅಮೌಂಟ್ ಎಷ್ಟಿದೆಯೋ ಅದು ಡಬಲ್, ಅಂದರೆ ವಿತೌಟ್ ಫಾಸ್ಟ್ಯಾಗಿ ನಾವೇನು ಹೋಗ್ತೀವಲ್ವ ಸೇಮ್ ಅಮೌಂಟನ್ನ ನಾವು ಕಟ್ಟಬೇಕಾಗುತ್ತೆ. ಯಾಕಂದರೆ ಈ ಟೋಲ್ ಪ್ಲಾಜಾಗಳ ಹೊಸ ರೂಲ್ಸ್ ಪ್ರಕಾರ 1 hour ಬಿಫೋರ್ ರೀಚಾರ್ಜ್ ಮಾಡಿರ್ಬೇಕಂತೆ. ಟೋಲ್ ಗೇಟ್ ಹತ್ರ ಬರೋದಕ್ಕಿಂತ ಒನ್ ಅವರ್ ಮುಂಚೆನೇ ನಾವು ರೀಚಾರ್ಜ್ ಮಾಡ್ಕೋಬೇಕಂತೆ. ನಾವು ಟೋಲ್ಗೇಟ್ ಸಮೀಪ ಬಂದು ಏನಾದ್ರು ರೀಚಾರ್ಜ್ ಮಾಡ್ಕೊಂಡ್ರೆ ಅದು ಕನ್ಸಿಡರ್ ಆಗಲ್ಲ, ಅಪ್ಡೇಟ್ ಆಗಿರಲ್ಲಂತೆ. 1 hour ಬಿಫೋರ್ ರೀಚಾರ್ಜ್ ಮಾಡ್ಕೊಂಡ್ರೆ ಅಷ್ಟೇ ಅಪ್ಡೇಟ್ ಆಗಿರುತ್ತೆ. ಅದು ಟೋಲ್ ಅಮೌಂಟ್ ಎಷ್ಟಿದೆಯೋ ಅಷ್ಟು ಫಾಸ್ಟ್ಯಾಗಲ್ಲಿ ಕಟ್ಟಾಗುತ್ತೆ. ನಾವು ಟೋಲ್ ಸಮೀಪನೇ ಬಂದು ಏನಾದ್ರು ರೀಚಾರ್ಜ್ ಮಾಡ್ಕೊಂಡ್ರೆ ವಿತೌಟ್ ಫಾಸ್ಟ್ಯಾಗ್ ಅಮೌಂಟ್ ಏನಿದೆಯಲ್ವ 1 to ಡಬಲ್ ಅದನ್ನೇ ಕಟ್ಟಿ ಹೋಗ್ಬೇಕಂತೆ ಇನ್ಮೇಲೆ. ಈ ರೀತಿಯ ಒಂದು ಹೊಸ ರೂಲ್ಸ್ನ ಜಾರಿ ಮಾಡಿದ್ದಾರೆ. ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಅದು ಮುಂಚೆಯಿಂದನೂ ಇತ್ತು, ಸರಿ ಬಿಡಿ. ಅಂದರೆ 200 ಮಿನಿಮಮ್ ಬ್ಯಾಲೆನ್ಸ್ ಇತ್ತು. ಕೆಲವೊಂದು ಟೈಮ್ ಅದು ಮಿನಿಮಮ್ ಬ್ಯಾಲೆನ್ಸ್ಗಿಂತ ಅಮೌಂಟ್ ಕಡಿಮೆ ಇದ್ದಾಗಲೂ ನಾವು ಈಗ ಹಂಗೆ ಹೋಗ್ತಿರ್ಬೇಕಾದ್ರೆ ಟೋಲ್ಗೆ ಸಮೀಪ ಬಂತು ಅಂದರೆ ನಾವು ರೀಚಾರ್ಜ್ ಮಾಡ್ಕೊಳ್ತಿದ್ವಿ. ಯಾಕಂದರೆ ಒಂದೊಂದು ಟೈಮು ಅದು ಫಾಸ್ಟ್ಯಾಗಲ್ಲಿ ನಾವು ನೋಡ್ಕೊಂಡಿರಲ್ಲ ಬ್ಯಾಲೆನ್ಸ್ ಆಯಿತು ಅದನ್ನ. ಸಮೀಪ ಬರ್ತಿದ್ದಂಗೆ ನಾವು ರೀಚಾರ್ಜ್ ಮಾಡ್ಕೊಂಡು ಪಾಸ್ ಆಗ್ತಾ ಇದ್ವಿ ಇಷ್ಟು ದಿವಸ. ಆದರೆ ಇನ್ಮೇಲೆ 1 hour ಬಿಫೋರೇ ನಾವು ರೀಚಾರ್ಜ್ ಮಾಡ್ಕೊಂಡಿರ್ಬೇಕಂತೆ. 1 hour ಬಿಫೋರ್ ರೀಚಾರ್ಜ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಸೇಮ್ ಅಮೌಂಟ್ ಕಟ್ಟಾಗುತ್ತೆ, ಇಲ್ಲಾಂದರೆ 1 to ಡಬಲ್ ಕಟ್ಟಬೇಕಂತೆ. ಇದನ್ನ ಯಾಕೆ ಚೇಂಜ್ ಮಾಡಿದ್ದಾರೆ ಅಂದರೆ, ಇವಾಗ ಟೋಲ್ಗೇಟ್ ಸಮೀಪ ಹೋಗಿ ರೀಚಾರ್ಜ್ ಮಾಡ್ತಾ ನಿಂತ್ಕೊಂಡು ಹಿಂದ್ಗಡೆ ಬರೋ ವೆಹಿಕಲ್ಸ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಎಲ್ಲ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ. ಇನ್ಮೇಲೆ ಟೋಲ್ಗೇಟ್ ಸಮೀಪ ಹೋಗಿ ನಾವು ರೀಚಾರ್ಜ್ ಮಾಡ್ಕೊಂಡ್ರೂ ವೇಸ್ಟ್. ಹಾಗಾಗಿ ಟೋಲ್ಗೇಟ್ ನಾವು ತಲುಪೋಕ್ಕಿಂತ 1 hour ಬಿಫೋರೇ ನಾವು ರೀಚಾರ್ಜ್ ಮಾಡ್ಕೊಂಡಿರ್ಬೇಕಂತೆ. ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ. ಪ್ರೈವೇಟ್ ವೆಹಿಕಲ್ ಇದ್ದವ್ರಿಗೆ, ಕಮರ್ಷಿಯಲ್ ವೆಹಿಕಲ್ ಅವ್ರಿಗೆ ಅಂತ ಹೇಳಿಲ್ಲ ಈ ಹೊಸ ರೂಲ್ಸ್ನ. 1 ತಿಂಗಳಿಗೆ 3,000 ಪೇಮೆಂಟ್ ಮಾಡಬೇಕಂತೆ, ಇಲ್ಲಾಂದರೆ ಲೈಫ್ ಟೈಮ್ 30,000 ಪೇಮೆಂಟ್ ಮಾಡಬೇಕಂತೆ. ಆ ರೀತಿ ಏನಾದ್ರು ಮಾಡಿದರೆ ಯಾವುದೇ ಟೋಲ್ಗಳಲ್ಲಿ ಅಮೌಂಟ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಈ ಸುದ್ದಿ ಬಂದಾಗ ನಾನು ಎಲ್ಲ ವೆಹಿಕಲ್ಸ್ಗೂ ಅಂದ್ಕೊಂಡಿದ್ದೆ, ಆದರೆ ಇದು ಇರೋದು ಬರೀ ವೈಟ್ ಬೋರ್ಡ್ ವೆಹಿಕಲ್ಸ್ಗೆ ಮಾತ್ರ. ವೈಟ್ ಬೋರ್ಡ್ ವೆಹಿಕಲ್ಸ್ಗೆ ಮಂತ್ಲಿ 3,000 ಪೇಮೆಂಟ್ ಮಾಡಬೇಕಿಲ್ಲ, ಲೈಫ್ ಟೈಮ್ ಅಂದರೆ 30,000 ಇದೆ ಅಂತೆ. ಯಾವುದೇ ಫಾಸ್ಟಾಗಲ್ಲ ಆದರೆ ಅವರು ಹೋಗ್ಬೋದು. 3,000ಕ್ಕೆ ಮಂತ್ಲಿ ಪಾಸ್, 30,000ಕ್ಕೆ ಲೈಫ್ ಟೈಮ್ ಪಾಸ್. ಈ ರೀತಿಯಾಗಿ ಎಲ್ಲೋ ಬೋರ್ಡ್ನವ್ರಿಗೂ ಕೊಟ್ಟಿದ್ರೆ ಯೂಸ್ ಆಗ್ತಿತ್ತು. ಆದರೆ ಇವ್ರು ಕೊಟ್ಟಿರೋದು ಬರೀ ವೈಟ್ ಬೋರ್ಡ್ನವ್ರಿಗೆ ಮಾತ್ರ, ಪ್ರೈವೇಟ್ ವೆಹಿಕಲ್ಸ್ಗೆ ಅಷ್ಟೇ. ಕಮರ್ಷಿಯಲ್ ವೆಹಿಕಲ್ಸ್ಗೆ ಈ ರೀತಿಯಾಗಿ ಏನು ಕೊಟ್ಟಿಲ್ಲ. ಇದಿಷ್ಟು NHAI ಟೋಲ್ಗೇಟ್ಸ್ನ ಹೊಸ ನ್ಯೂಸ್ ಆಯಿತು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.